ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೊಸ ವರ್ಷಾಚರಣೆಯ ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ಹೋಗಿ ನಗರದ ಪ್ರತಿಷ್ಠಿತ ಕಂಪನಿಯ ಉದ್ಯೋಗಿಗಳು ಕಡವೆ ಬೇಟೆಯಾಡಿ ಜೈಲು ಪಾಲಾಗಿದ್ರು. ಆದರೆ 1 ತಿಂಗಳ ನಂತರ ಆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನಾ ಟ್ವಿಸ್ಟ್ ನೋಡೋಣ ಬನ್ನಿ. ಅವತ್ತು ಹೊಸ ವರ್ಷ. ಈ ವರ್ಷವನ್ನ ಎಲ್ಲರೂ ತಿಂದು ಕುಡಿದು ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಎಂಜಾಯ್ ಮಾಡ್ತಿದ್ರೆ, ಚಿಕ್ಕಮಗಳೂರಿನ ಕೆಲವರು ದುರುಳರು ಕೈಯಲ್ಲಿ ರೈಫಲ್ ಹಿಡಿದು ಕಾಡಿಗೆ ನುಗ್ಗಿದ್ರು. ಹೊಸ ವರ್ಷ ಥ್ರಿಲ್ ಇರ್ಲಿ ಅಂತ ಗನ್ಗೆ ಮದ್ದು ಪೇರಿಸಿಕೊಂಡು ಕಾಡಿನಲ್ಲಿದ್ದ ಕಡವೆಗಳ ಗುಂಡಿಗೆಗೆ ಗುರಿಯಿಟ್ಟು 2 ಕಡವೆಗಳನ್ನ ಬಲಿ ಪಡೆದು ಒಟ್ಟು 11 ಜನರು ಜೈಲು ಪಾಲಾಗಿದ್ರು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಶೂಟರ್ಸ್ಗಳು ಬೇಟೆಯಾಡಲು ಬಳಸಿದ್ದ ರೈಫಲ್ಗಳನ್ನ ಅರಣ್ಯ ಇಲಾಖೆಗೆ ಸೇರಿತು ಅಂತ ಹೇಳಲಾಗ್ತಿದ್ದು, ಮೊತ್ತೋಡಿ ಕಾರಂಜಿ ಅರಣ್ಯ ವಸತಿ ಗೃಹದಲ್ಲಿದ್ದ ಗನ್ಗಳನ್ನ ಕದ್ದು ದುಷ್ಕರ್ಮಿಗಳು ಕಡವೆಗಳನ್ನ ಬೇಟೆಯಾಡಿದ್ದಾರೆ. ರೇಂಜ್ ಫಾರೆಸ್ಟ್ನಲ್ಲಿ ನಮಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 10ನೇ ತಾರೀಕು. ಈ ಥರ 2 ವೆಪನ್ಸ್ ಅವರು ಕ್ವಾರ್ಟರ್ಸ್ನಲ್ಲಿ ಇಟ್ಟಿದ್ದು ಮಿಸ್ ಆಗಿತ್ತು ಅಂತ ಹೇಳಿಬಿಟ್ಟು. ಸೊ ನಮಗೊಂದು ಕಂಪ್ಲೇಂಟ್ನಲ್ಲಿ ಸ್ವಲ್ಪ ಡೌಟ್ ಇದೆ, ಬಟ್ ಸ್ಟಿಲ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಇನ್ನು ಬೇಟೆಗೆ ತೆರಳಿದ್ದವರು ಒಟ್ಟು 12 ಜನ. ಇದರಲ್ಲಿ ಪ್ರಮುಖ ಆರೋಪಿ ರಫೀಕ್ ತಪ್ಪಿಸಿಕೊಂಡಿದ್ದು, ಆತನನ್ನ ಬಂಧಿಸಲು ಪೊಲೀಸರು ಇನ್ನೂ ಹುಡುಕಾಡ್ತಿದ್ದಾರೆ. ಇನ್ನು ಆರೋಪಿ ರಫೀಕ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು, ಸದ್ಯ ಸಿಕ್ಕಿಬಿದ್ದವರ ಬಿಡುಗಡೆಗೆ ಹೊರಗಿನಿಂದ ಪ್ರಯತ್ನ ನಡೆಸುತ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಪ್ರಕರಣವನ್ನ ಮುಚ್ಚಿ ಹಾಕಲು ಸಚಿವರು ಶಾಸಕರುಗಳ ಕಡೆಯಿಂದ ಒತ್ತಡ ಹೇರ್ತಿದ್ದಾನೆ ಅಂತ ಸಹ ತಿಳಿದು ಬಂದಿದೆ. ವನಪಾಲಕರ ಹತ್ರ ಇದ್ದಂಥ 2 ಸ್ಲೈಡ್ ಆ್ಯಕ್ಷನ್ ಗನ್ಗಳು ಕಳ್ಳತನ ಆಗಿದ್ರ ಬಗ್ಗೆ ವರದಿಯಾಗಿದೆ. ಕಡವೆ ಬೇಟೆ ಕೂಡ ಸಪ್ರೇಟಾಗಿ ನಡೀತಿದೆ. ಈ ಬಂದೂಕು ಕಳವಾಗಿರೋ ವಿಚಾರನೂ ಕೂಡ ಸಪ್ರೇಟಾಗಿ ನಡೀತಿದೆ. ಎರಡೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣಗಳು ದಾಖಲೆ ಆಗಿವೆ. ಪೊಲೀಸ್ನವರು ಕೂಡ ತನಿಖೆ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆಯೂ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಪ್ರಾಣಿಗಳು ಬೇಟೆಗಾರರ ಬಾಯಿಗೆ ತುತ್ತಾಗ್ತಿವೆ. ಸರ್ಕಾರ ಕೂಡ ಪ್ರಾಣಿ ಸಂತತಿ ಹೆಚ್ಚಾಗಬೇಕು ಅಂತ ಭಾಷಣ ಮಾಡುವುದನ್ನ ಬಿಟ್ಟು ಇರುವ ಪ್ರಾಣಿಗಳಿಗೆ ರಕ್ಷಣೆ ನೀಡುವ ಕಾರ್ಯಕ್ಕೆ ಮುಂದಾದ್ರೆ ಸಾಕು. ಜೊತೆಗೆ ದುಷ್ಕರ್ಮಿಗಳ ಕೈಗೆ ಅರಣ್ಯ ಇಲಾಖೆಯ ರೈಫಲ್ ಹೇಗೆ ಸಿಕ್ತು ಅಂತ ಪತ್ತೆ ಹಚ್ಚಬೇಕಿದೆ. ದೀಪಕ್, TV9 ಚಿಕ್ಕಮಗಳೂರು.